ರಾಕೇಶ್ ರಾಕೇಶ್ ನೇತ್ರ ನೀವೇನಿಲ್ಲಿ? ಹಾಂ ಸರ್, ಇವತ್ತು ಆಫೀಸ್ ಇತ್ತಲ್ಲ, ಅದಕ್ಕೆ ಆಫೀಸಿಗೆ ಬಂದೆ. ಮತ್ತೆ ನೀವು 4 ದಿನ ಬರೋದಿಲ್ಲ ಅಂತ ಲೀವ್ ಹಾಕಿದ್ರಂತಲ್ಲ? ಹಾಂ ಸರ್, ಲೀವ್ ಹಾಕಿದ್ದೆ. ನಿಮಗೆ ನೋಡ್ಬೇಕಂತ ಅನಿಸ್ತು, ಅದಕ್ಕೆ ಬಂದುಬಿಟ್ಟೆ ಆಫೀಸಿಗೆ. ಹೌದಾ? ಅಲ್ಲ ನೇತ್ರ, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನನಗೆ ಕೇಳದೆ ಲೀವ್ ಹಾಕಬೇಡ ಅಂತ. ಅದು ಹೆಂಗೆ ಲೀವ್ ಹಾಕಿದ್ರಿ ನೀವು? ಸರ್, ಅದು ಅರ್ಜೆಂಟಾಗಿ ನಮ್ಮ ಅಜ್ಜಿ ಊರಿಗೆ ಹೋಗೋದು ಬಂದಿತ್ತು ಸರ್, ಅದಕ್ಕೋಸ್ಕರ ಲೀವ್ ಹಾಕಿದೆ. ನೀವು ನಿಮ್ಮ ಅಜ್ಜಿಯ ಊರಿಗಾರ ಹೋಗ್ರಿ, ನಿಮ್ಮ ತಾತನ ಊರಿಗಾರ ಹೋಗ್ರಿ, ಯಾರ ಊರಿಗಾದ್ರೂ ಹೋಗ್ರಿ, ನಿಮಗೆ ನನ್ನ ಪರ್ಮಿಷನ್ ಇಲ್ಲದೆ ಅದು ಹೆಂಗೆ ಲೀವ್ ಹಾಕಿದ್ರಿ ನೀವು? ನಾನು ಇವಾಗ ನಿಮ್ಮ ಸ್ಯಾಲ್ರಿನಲ್ಲಿ ಅಮೌಂಟ್ ಕಟ್ ಮಾಡ್ತೀನಿ. ಸಾರಿ ಸರ್, ಇನ್ನೊಂದ್ಸಲ ಆ ಥರ ಮಾಡೋದಿಲ್ಲ. ಓಕೆ, ನೀವೇನು ಬೇಜಾರಾಗೋಕೆ ಹೋಗಬೇಡ, ಸ್ಯಾಲ್ರಿ ಏನು ಕಟ್ ಮಾಡೋದಿಲ್ಲ. ಓಕೆ ಸರ್. ಇನ್ನೊಂದ್ಸಲ ಈ ಥರ ಮಾಡಬಾರ್ದು ನೀನು, ಓಕೆನಾ? ನೆಕ್ಸ್ಟ್ ಟೈಮ್ ಲೀವ್ ಹಾಕೋದಿದ್ರೆ ನನ್ನನ್ನು ಕೇಳಿ ಲೀವ್ ಹಾಕಬೇಕು. ಅದು ಅಲ್ಲದೆ ಒಂದೇ ದಿನ ಅಷ್ಟೇ ಲೀವ್ ಹಾಕಬೇಕು ನೀನು, ಅದಕ್ಕೆ ಹೆಚ್ಚಿ ಲೀವ್ ಹಾಕೋ ಆಗಿಲ್ಲ, ಓಕೆನಾ? ಓಕೆ ಸರ್. ಮತ್ತೆ ನೀನೇ ಹೇಳಬೇಕು. ನೀವೇ ಹೇಳಬೇಕು ಸರ್, ಏನಂತ. ಮತ್ತೆ ನೀವೇ ಹೇಳಿ, ಏನು ವಿಷಯ, ಏನು ಸಮಾಚಾರ? ಸರ್, ಸಮಾಚಾರನಾ? ಸರ್, ಏನು ಮಾತಾಡ್ತಿದ್ದೀರಾ ನೀವು? ರಾಕೇಶ್, ನೀವಾ? ಇಲ್ಲಿ ಯಾರೋ ಇದ್ರಲ್ಲ ಬೇರೆಯವರು, ನೀವು ಆವಾಗಿಂದ ನನ್ನ ಜೊತೆ ಮಾತಾಡ್ತಾ ಇದ್ದಿದ್ದು? ಹಾಂ ಸರ್, ನಾನೇ ಮಾತಾಡ್ತಾ ಇದ್ದಿದ್ದು. ನೀವು ಏನೇನೋ ಮಾತಾಡ್ತಾ ಇದ್ದೀರಲ್ಲ, ನಾನು ಇವಾಗ ಬಂದೆ. ಅಪ್ಪ, ಸತ್ಯ ಇವನೇನು ಕೇಳಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ನೀವು ನನ್ನ ಚೇಂಬರಿಗೆ ಬಂದು ಎಷ್ಟೊತ್ತಾಯ್ತು? ಇವಾಗ ತಾನೇ ಬಂದೆ ಸರ್. ನೀವು ಮತ್ತೇನು ಸಮಾಚಾರ ಅಂತಂದ್ರಲ್ಲ, ಅವಾಗ ಬಂದೆ ನಾನು. ಬಚಾವಾದೆ. ಇದು ನೇತ್ರ ಅವರು ಆಫೀಸಿಗೆ ಇವತ್ತು ಬರ್ತಾ ಇಲ್ವಾ? ಇಲ್ಲ ಸರ್, ಅವರು ಇವಾಗ 1 ವೀಕ್ ಆಯ್ತಲ್ಲ ಸರ್, ಅವರು ಆಫೀಸಿಗೆ ಬರ್ತಾ ಇಲ್ಲ. ಹಾಂ, ಆಯ್ತು, ಓಕೆ, ನೀವು ಹೋಗಿರಿ, ನಾ ಆಮೇಲೆ ಕರಿತೀನಿ. ಓಕೆ ಸರ್, ಇವತ್ತು ಮೀಟಿಂಗ್ ಇದೆ ಅಂತ ಹೇಳಿದ್ರಲ್ಲ ಸರ್, 12:30ಗೆ? ಹಾಂ, ಹೌದು, ಮೀಟಿಂಗ್ ಇದೆ, ಎಲ್ಲ ರೆಡಿ ಮಾಡ್ಕೊರಿ. 12:30ಗೆ ನಾ ಕರಿತೀನಿ, ಇಲ್ಲ ನೀವೇ ನೆನಪು ಮಾಡಿ. ಓಕೆ ಸರ್. ನೀವೇನು ಹೋಗ್ರಿ. ನನಗೆ ಏನಾಗ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ನೇತ್ರ ಬರಲಿಲ್ಲ ಅಂದರೆ ಆಫೀಸಿಗೆ ನಾನು ಯಾಕೆ ಈ ಥರ ಆಡ್ತಾ ಇದ್ದೀನಿ? ಅವಳು ಯಾರೋ ಏನು, ನನಗೇನು ಸಂಬಂಧ? ಅವಳಿಗೂ ನನಗೂ ಏನು ಸಂಬಂಧ? ಅವಳೊಬ್ಳು ಹಳ್ಳಿಯ ಹುಡುಗಿ ಅಷ್ಟೇ. ಅದನ್ನು ಬಿಟ್ಟು ನಾನು ಈ ಥರ ಎಲ್ಲ ತಲೆಯೆಲ್ಲ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಇಲ್ಲಿಗೆ ಬಿಟ್ಟು ಬಿಡ್ಬೇಕು ಇದನ್ನು. ಫೋನ್ ಆದರೂ ಹಚ್ಚಲ? ನಾನು ಯಾಕೆ ಹಚ್ಚಬೇಕು ಫೋನ್ ಅವಳಿಗೆ? ನಾ ಹಚ್ಚೋದಿಲ್ಲ. ನಾ ಇವಾಗ ಕೆಲಸದ ಕಡೆ ಅಷ್ಟೇ ಲಕ್ಷ್ಯ ಕೊಡಬೇಕು. ಕೆಲಸ, ಅದು ಇಲ್ಲದೆ 12:30ಗೆ ಮೀಟಿಂಗ್ ಇದೆ, ಅದರ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾನು. ಇಲ್ಲದೆಲ್ಲ ತಲೆಯಲ್ಲೇ ಹಾಕ್ಕೋಬಾರ್ದು ನಾನು. ಅಕ್ಕ ಇವತ್ತು ನೀನು ಬಾ ಅಕ್ಕ, ನಮ್ಮ ಜೊತೆ ಆಟಾಡೋಕ್ಕೆ ಎಷ್ಟು ದಿನ ಆಗಿತ್ತು ನಾವು ಆಟಾಡಿ. ಬಾ ಅಕ್ಕ, ಇವತ್ತು ಇಲ್ಲಂತೂ ಅಜ್ಜಿ ಇಲ್ಲ, ಏನಿಲ್ಲ. ಅದು ಅಲ್ಲದೆ ನೀನು ಆಫೀಸೆಲ್ಲ ಏನಿಲ್ಲ, ಮನೆಯಲ್ಲೂ ಎಲ್ಲ ಕೆಲಸ ಆಗಲೇ ಅಮ್ಮ ಮಾಡಿಬಿಟ್ಟಾಳ. ಅವರೆಲ್ಲ ಮಾತಾಡ್ಕೊತ ಕುಂತಾರ. ನಾವು ಆಟಾಡೋಣ, ಬಾ ಅಕ್ಕ, ಪ್ಲೀಸ್ ಬಾ ಅಕ್ಕ. ಹ್ಞೂ ಅಕ್ಕ, ಪ್ಲೀಸ್ ಬಾ ಅಕ್ಕ, ಇವತ್ತು ಆಟಾಡೋಣ. ಇಲ್ಲಿ ಚೆನ್ನಾಗಿದೆ ಆಟಾಡೋಣ ಬಾ ಅಕ್ಕ. ಅಯ್ಯೋ, ನೀವೇನು ಕರೆಯೋದು ಆಟಾಡೋಕ್ಕೆ? ನಾನೇ ಬಂದಿದ್ದೀನಿ ಇವತ್ತು ಆಟಾಡೋಕ್ಕೆ. ಮಸ್ತ್ ಆಟಾಡೋಣ ಬರ್ರಿ ಇವತ್ತೆಲ್ಲರೂ. ಆದ್ರೆ ನಾವು 3 ಜನ ಅದೀವಲ್ಲ ಆಟಾಡೋಕ್ಕೆ. ನಾವು ಬರ್ತೀವಿ ಆಟಾಡೋಕ್ಕೆ. ಏ ಬುಲ್ಯ, ಕೆಂಪಿ, ಈ ಬರ್ರಿ. ಕಾವೇರಿ, ಇವರೆಲ್ಲ ಯಾರು? ಅಯ್ಯೋ ಅಕ್ಕ, ಇವರೆಲ್ಲ ನನ್ನ ಫ್ರೆಂಡ್ಸ್. ಅವ ನಡಕದನಲ್ಲ, ಅವ ಬುಲ್ಯ. ಈ ಕಡೆ ಇರೋನ ಕೆಂಪ, ಈ ಕಡೆ ಇರೋಕೆ ಕೆಂಪಿ. ಇವರೆಲ್ಲ ನನ್ನ ಜೊತೆ ಅವಾಗ ನಾವು ಬರ್ತಿದ್ವಲ್ಲ, ಅವಾಗ ಇವರೆಲ್ಲ ನಮ್ಮ ಜೊತೆ ಆಟಾಡಕ್ಕೆ ಬರ್ತಿದ್ರು. ಈಗೂ ಬಂದಾರ ನೋಡು. ಬಾಕ, ಇವಾಗ ಇಷ್ಟು 6 ಜನ ಆದ್ವಿ, ಆಟಾಡೋಣ. ಕಾವೇರಿ, ಯಾವಾಗ ಬಂದಿದ್ವಿ? ನಮಗೂ ಕರೆಯಕ್ಕೆ ಬರಲ್ಲ, ನಾವು ಆಟಾಡಕ್ಕೆ ಬರ್ತಿದ್ವಿ. ನಾವು ಈಗ ಮುಂಜಾನೆ ಬಂದ್ವಿ, ಈಗ ಊಟ ಮಾಡಿ ಹೊರಗಡೆ ಬಂದು ನಿಂತ್ವಿ, ನೀವು ಬಂದ್ರಿ ನೋಡು. ಹೌದನ? ನಾವು ಇಲ್ಲಿ ಹೊರಗಡೆ ಆಟಾಡಕ್ಕಂತ ಬಂದ್ವಿ, ನಿಮ್ಮನ್ನು ನೋಡಿದ್ವಲ್ಲ, ಹಂಗ ಬಂದ್ವಿ. ನೀವು ಬಂದಿದ್ದು ಗೊತ್ತಿಲ್ಲ, ನೀವು ಬರ್ತೀರಂತಾನೂ ಗೊತ್ತಿಲ್ಲ ಆಗಿತ್ತು ನಮಗೆ. ಹೌದನ? ಚಲೋ ಆತು ಬಿಡ್ರಿ, ಹಂಗಾರ ನೀವು ಈ ಕಡೆ ಬಂದಿದ್ದು. ಎಲ್ಲಿ ಹೊಲ್ದಾಗ ಹೊಂಟಿದ್ರನ? ಹ್ಞೂ ಕಾವೇರಿ, ಮಸ್ತ್ ಮಾವಿನಕಾಯಿ, ಬಾಳೆಹಣ್ಣು ಎಲ್ಲ ಬಿಟ್ಟವು, ಅದಕ್ಕೆ ಹರ್ಕೊಂಬರಕಂತ ಹೊಂಟಿದ್ವಿ ನಾವು. ಅಯ್ಯ, ನಮ್ಮ ಅಜ್ಜ ಮುಂಜಾನೆ ಭಾಳ ಮಾವಿನಕಾಯಿ, ಬಾಳೆಹಣ್ಣು ಎಲ್ಲ ಹಾಕೊಂಬಂದಾನ. ನಾವಂತೂ ಎಲ್ಲಿಗೂ ಬರಂಗಿಲ್ಲಪ್ಪ, ನಾವು ಆಟಾಡಕ್ ಕುಂತೀವಿ. ನೀವು ಬರ್ತೀರ? ನೀನಿಲ್ಲ ಆಟಾಡಕ? ಏ, ನಮಗೂ ಬ್ಯಾಸ್ ಆಗಿತ್ತು, 3 ಜನಕ್ಕೆ ಏನು ಆಟಾಡೋದು ಅಂತಂದು. ನೀವು ಬಂದಿದ್ದು ಚಲೋ ಆತು, ಬರ್ರಿ. ಏನಾರ ಮಸ್ತ್ ಆಟಾಡನ್ರಿ. ಯಾವ ಆಟ ಆಟಾಡನ್ರಿ? ಅಕ್ಕ, ನೀನೇ ಹೇಳಕ್ಕ, ಯಾವ ಆಟ ಆಟಾಡೋಣ ಅಂತಂದು. 6 ಜನ ಅದೀವಿ. ಕಣ್ಣ ಮುಚ್ಚಾಲೆ ಆಟಾಡಂದ್ರೆ ಭಾಳ ದಿನ ಆಗೈತಿ. ಕಣ್ಣ ಮುಚ್ಚಾಲೆ ಆಟಾಡಿ ಹೆಂಗೋ ಮುಚ್ಚಿಟ್ಕೊಳಕ್ಕೆಲ್ಲ ಮಸ್ತ್ ಜಾಗ ಐತಿಲ್ಲಿ. ಮಸ್ತ್ ಆಗತ್ತ, ಬರ್ರಿ ಎಲ್ಲರೂ ಮುಚ್ಚಿಟ್ಕೊಂಡ್ರಿ. ಆದ್ರೆ ಹುಡುಕೋರು ಯಾರು? ಕಾವೇರಿ, ನೀನ ಹುಡುಕು. ಹೋಗಲು ಇಲ್ಲಿ ನೋಡಿಲಿ, ಯಾ ನಮ್ನಿ ಇದೇ ಐತಿ. ಹುಡುಕೋದು ಭಾಳ ಕಷ್ಟಪ್ಪ, ನಾನು ಆಗಂಗಿಲ್ಲಪ್ಪ. ಬಿಲ್ಲ, ನೀನೇ ಹುಡುಕ್ಲು, ನೀನೇ ಚೋರ ಆಗ್ಬಿಡು. ನಾವೆಲ್ಲರೂ ಮುಚ್ಚಿಟ್ಕೋತೀವಿ, ನೀನು ಹುಡ್ಕಂತೆ ಅಂತ. ಹೋಗ ಬೇ, ಹೋಗ. ನಾ ಮಾತ್ರ ಆಗಂಗಿಲ್ಲಪ್ಪ. ಕೆಂಪಿ ಅಕ್ಕ ಅಕ್ಕಿ ಬೇಕಾದ್ರೆ ಹುಡ್ಕಾಕ್ ಬರ್ತಾಳೆ, ಅಕ್ಕಿ ಚೋರಿರ್ಲಿ.
ಹೋಗಲ್ಲ ಹೋಗ ಹೋಗ ಬರೇ ನನಗ ಹೇಳ್ರಿ ನೀವು ನೀನ ಚೋರು ಅಂತ ನಾ ಮಾತ್ರ ಹಂಗಲ್ಲಪ್ಪ ಬೇಕಾರ ಕೆಂಪೆ ಕೇಳ ಅವ ಏನಾರ ಅಕ್ಕನನ್ನ ಅಂತಂದ ಚೋರ ಏ ಹೋಗಲ್ಲ ಕೆಂಪಿ ನಾ ಮಾತ್ರ ಚೋರ ಆಗಲ್ಲಪ್ಪ ನೀವು ಬಿಕ್ಕಿದಾರೆ ಯಾರು ಬೇಕಾದ್ರೆ ಚೋರ ಆಗ್ರಿ ನಾ ಮಾತ್ರ ಚೋರ ಆಗಂಗಿಲ್ಲಪ್ಪ ಅಕ್ಕ ಈ ಚೋರ್ ಯಾರು ಆಗ್ತಾರಕ್ಕ ಎಲ್ಲರೂ ಬರೀ ಮುಚ್ಚಿಟ್ಕೊತೀನಿ ಅಂತ ಅಂತಾರ ಈಗ ಹೆಂಗಕ್ಕ ಆಟ ಆಡೋದು ಸರಿ ಹಂಗಾರ ನೀವೆಲ್ಲರೂ ಮುಚ್ಚಿಟ್ಕೊ ಹೋಗ್ರಿ ನಾನಾ ಚೋರ್ ಹಾಕೀನಿ ನಾನು ನಿಮ್ಮನ್ನೆಲ್ಲ ಹುಡುಕ್ತೀನಂತ ಆದರೆ ಜಾಸ್ತಿ ದೂರ ಯಾರು ಹೋಗ್ಬಾರ್ದಾ ಹುಷಾರಾಗಿ ಮುಚ್ಚಿಟ್ಕೋಬೇಕು ಇಲ್ಲಿ ಹುಳ ಉಪ್ಪಡಿ ಜಾಸ್ತಿ ಇರ್ತಾವು ನೀವು ಹುಷಾರಾಗಿ ಮುಚ್ಚಿಟ್ಕೋಬೇಕು ಸರಿನಾ ಹ್ಞೂ ಅಕ್ಕ ಸರಿ ನಾವು ಮುಚ್ಚಿಟ್ಕೋತೀವಿ ಬಾಲೆ ಕೆಂಪಿ ನಮ್ದು ಜಾಗ ಗೊತ್ತಿತ್ತಲ್ಲ ಅಲ್ಲಿ ಮುಚ್ಚಿಟ್ಕೊ ನಮ್ಮನ್ನ ಬಾ ಅಕ್ಕಗೆ ಗೊತ್ತಾಗಂಗಿಲ್ಲ ಬಾ ಬಾ ನಾವು ಮುಚ್ಚಿಟ್ಕೊಣ ಬಾ ಏ ಬುಲ್ಯ ಕೆಂಪೆ ಬರಲು ನಮ್ಗೆ ಜಾಗ ಐತಲ್ಲ ಅಲ್ಲೇ ಮುಚ್ಚಿಟ್ಕೊಣ ಬರ್ರಿ ಅಕ್ಕಗೆ ಗೊತ್ತಾಗಂಗಿಲ್ಲ ಹೌದೌದು ಬಾಲೆ ಬಾ ಚೋಟೆ ಬಾ ಅಯ್ಯ ನಾನೇನು ರೊಚ್ಚಿಗೆದ್ದು ಹುಡುಕ್ತೀನಿ ನೀವು ಮುಚ್ಚಿಟ್ಕೊ ಹೋಗ್ರಿ ಅಂತಂದ್ರೆ ಇವು ನೋಡಿದ್ರೆ ಇಟಿಟ್ ಅದಾವು ಚೋಟ್ ಮೆಣಸಿನ್ಕಾಯಿ ಇದ್ದಂಗೆ ಅದಾವು ಇವನು ಹೆಂಗಪ್ಪ ಹುಡ್ಕೋದೀಗ ಏನಾದರೂ ಪ್ಲ್ಯಾನ್ ಮಾಡಿ ಹುಡ್ಕೋಣ ಇವರು ಹಂಗೆ ಅಂತೂ ಸಿಗಂಗಿಲ್ಲ ಏನಾದರೂ ಪ್ಲ್ಯಾನ್ ಮಾಡ್ಬೇಕು ನಾನು ನೇತ್ರ ಹೇ ಚಿಕ್ಕಿ ನೀವೇನಿಲ್ಲಿ ಏನಿಲ್ಲ ಹಂಗ ಹೊರಗಡೆ ಅಡ್ಡಾಡೋಣ ಅಂತ ಬಂದೆ ಅಲ್ಲೂ ಮನೆಯಾಗಿದ್ದು ಬೇಸರಾಗಿರ್ತೈತಲ್ಲ ಅದಕ್ಕೆ ಇಲ್ಲಾರ ಅಡ್ಡಾಡೋಣ ಅಂತ ಬಂದೆ ನೀವು ಆಟ ಆಡಕ್ಕೆ ಕುಂತಿದ್ರಲ್ಲ ಅದಕ್ಕೆ ಸುಮ್ಮನೆ ನೋಡ್ಕೊತ ನಿಂತಿದ್ದೆ ಅವ್ರು ಮುಚ್ಚಿಟ್ಕೊಳಕ್ಕೆ ಹೋದ್ರಲ್ಲ ನೀವು ಒಬ್ಬಾಕಿದ್ದಲ್ಲ ಅದಕ್ಕೆ ಬಂದೆ ಹೌದಾ ಚಿಕ್ಕಿ ಅದು ಕಣ್ಣ ಮುಚ್ಚಲೆ ಆಟ ಆಡಕೊಂತಿದ್ವಿ ಭಾಳ ದಿನ ಆಗಿತ್ತಲ್ಲ ಆಟಾಡೇಲಾಗಿದ್ದೆ ಅದಕ್ಕೆ ಇವ್ರ ಜೊತೆ ಆಟಾಡೋಣ ಅಂತ ಬಂದೆ ಅದು ಇರಲಿ ಬಿಡು ನಿನ್ನೆ ರಾತ್ರಿ ಯಾಕೆ ನೀನು ಏನೋ ಯಾರೋ ಬಂದು ಮಾತಾಡ್ಸ್ದಂಗೆ ಯಾರನ್ನೋ ಅಂತ ಅನ್ಕೊಂಡು ಮಾತಾಡಕೊಂತಿದ್ದಿ ಆಮೇಲೆ ನನ್ನ ನೋಡಿದಿ ಚಿಕ್ಕಿ ನೀವ ಅಂತ ಗಾಬರಿ ಆದಿ ಎದಕ್ಕೆ ಏನಾರು ಹೆದರ್ಕೊಂಡೇನು ಎಲ್ಲರೂ ಏನಾರು ನೋಡಿ ಏನು ಹಾಗೇನಿಲ್ಲ ಚಿಕ್ಕಿ ನಾನೇನು ನೋಡಿ ಹೆದರ್ಕೊಂತೀನಿ ಏನು ನೋಡು ಹೆದರ್ಕೊಂಡಿಲ್ಲಪ್ಪ ಆರಾಮದಿಯಲ್ಲ ನೀನು ಹ್ಞೂ ಚಿಕ್ಕಿ ಆರಾಮದೀನಿ ನೇತ್ರ ನೇತ್ರ ನಿಮ್ಮವು ಕರ್ಯಾಕ ಕುಂತಾಳ ನೋಡು ಬಾ ಹೋಗಣ ಚಿಕ್ಕಿ ಒಂದು ಸ್ವಲ್ಪ ಆಟ ಆಡಿ ಬರ್ತೀನಿ ಅವಾಗ ಏನಾರ ನೀನ ಹೇಳೋಗ ಏನೇತ್ರವ ಎಲ್ಲದಿದಿ ಬಾ ಲಗುನ ಬಾ ಬಾ ಇದಕ್ಕೆ ನಿಮ್ಮವ್ವ ಒದ್ರಾ ಕುಂತಾಳ ಬಾ ಬೇಕಾರ ವಾಪಸ್ ಬಂದು ಆಟ ಆಡಂತೆ ಅಂತ ಬಾ ನಡೀರಿ ಹಂಗಾರ ಹಲೋ ಚೋಟ್ ಮೆಣಸಿನ್ಕಾಯ್ಸ್ ಎಲ್ಲರೂ ಮುಚ್ಚಿಟ್ಕೊಂಡಿರ್ರಿ ನಾ ಬಂದೆ 2 ನಿಮಿಷ ಹ್ಞೂ ಅಕ್ಕ ಲಗುನ ಬಾ ನೀನು ಹ್ಞೂ ಆಯ್ತು 2 ನಿಮಿಷದಾಗ ಬಂದ್ಬಿಡ್ತೀನಿ ನೀವು ನೀಟಾಗಿ ಮುಚ್ಚಿಟ್ಕೋರಿ ಹ್ಞೂ ಅಕ್ಕ ಯಾವ ಒಂದು ಆಟ ಆಡಕ್ಕೆ ಬಿಡಂಗಿಲ್ಲ ಏನೇತ್ರವ ಏಟೋತ್ ಬೇ ಬರಾಕ ಯವ್ವ ಎದಕ್ಕೆ ಬೇ ಒಂದ ಸುಮ್ಮನೆ ಒದ್ರಾಕಂತ ಬಿಟ್ಟಿದ್ದೆಲ್ಲ ಇಲ್ಲಾರ ಆಟ ಆಡಕ್ಕೆ ಬಿಡಬೇ ನಂಗೆ ಆರಾಮಾಗಿ ಅಲ್ಲಲ್ಲಿ ಸಣ್ಣ ಹುಡುಗಿಯನ ನೀನು ಇಲ್ಲಿ ಏನಾರ ಒಂದು ಸ್ವಲ್ಪ ಕೆಲಸಕ್ಕೆ ಹೆಲ್ಪ್ ಮಾಡಿದ್ರಾತು ಮಾಡ್ತಾಳ ಅವ್ವ ಏನಾರ ಚೂರಾರ ಕೈ ಜೋಡ್ಸೋಣ ಅಂತ ಅನ್ನೋದಿಲ್ಲಲ್ಲ ಆಟ ಆಡಕ್ಕೆ ಹೊಂಟು ಬಿಟ್ಟೆ ಅಲ್ಲ ಅಲ್ಲಂತೂ ಆಫೀಸ್ಗೆ ಹೋಗಿದ್ದಿ ಇಲ್ಲಿ ಬಿಡು ಅಂತ ಸುಮ್ಮನೆ ಇರ್ತೇನೆ ಇಲ್ಲಾರ ಮಾಡ್ಬಾ ಏನಾರ ಕೆಲಸ ಯವ್ವ ಅಲ್ಲಿ ಆಫೀಸು ಮನೆ ಮತ್ತು ಮನೆಯ ಕೆಲಸ ಎಲ್ಲ ಮಾಡಂಗಿಲ್ಲ ಅನ್ಬೇ ಬ್ಯಾಸ್ರಾಗೈತೆ ಬೇ ಇಲ್ಲಾರ ಆರಾಮಾಗಿರಾಕ್ ಬಿಡು ಲಕ್ಷ್ಮಕ್ಕ ಇಲ್ಲಿ ಬಿಡು ಪಾಪ ಇಲ್ಲಾರ ಆಟ ಆಡ್ಕೊಳ್ಳಿ ಅಲ್ಲಂತೂ ಆಫೀಸು ಮನೆ ಬಿಟ್ಟಿರ್ತೈತಿ ಆ ಹುಡುಗಿ ಇಲ್ಲಾರ ಆಟ ಆಡಕ್ಕೆ ಬಿಡು ಆರಾಮಾಗಿ ನೆಮ್ಮದಿಯಿಂದ ಇರಾಕ್ ಬಿಡು ಏನವ ಯವ್ವ ಅಲ್ಲಲ್ಲಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಮದುವೆ ಆಕೈತಿ ನಿಂದ ಅಲ್ಲಿ ಗಂಡನ ಮನೆಯಾಗ ಭಾಳ ಹೆಂಗೆ ಮಾಡ್ತಿದ್ದೀನಿ ನೀನು ಏನು ಕೆಲಸ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಹೆಂಗೆ ಮಾಡ್ತಿದ್ದಿ ನನ್ನ ಗಂಡನ ಜೊತೆ ಮಾಡಿಸ್ತೀನಿ ಎಲ್ಲ ಕೆಲಸನೂ ಕರೆಕ್ಟ್ ಹೇಳಿದ್ದೀನಿ ನೋಡಿ ನೇತ್ರಿ ನೀನು ಏನು ಕರೆಕ್ಟ್ ಹೇಳಿಲ್ಲ ಚಿಕ್ಕಿಗೆ ತಕ್ಕ ಮಗಳು ನಡಿ ಹೋಗಿ ಆಟ ಆಡಕ್ಕೆ ಹೋಗು ಏನು ಮಾಡ್ತೀಯನ ಇಲ್ಲರ ಹೋಗ ಆರಾಮಾಗಿರು ಯವ್ವ ನಾನು ಆಮೇಲೆ ಬರ್ತೀನಿ ಹೇಳೋದ ತಡ ಹೆಂಗೆ ಓದ್ಲು ನೋಡು ಒಮ್ಮಿಗೆ ಇರ್ಲಿ ಬಿಡ್ಬೇ ಅಕ್ಕ ಆರಾಮಾಗಿ ಆಟ ಆಡ್ಕೊಳ್ಳಿ ಈಗ ನೋಡಿ ನಮಗೆ ಆಟ ಆಡೋಕ್ಕಾಕೈತಾನ ಆಗಲ್ಲ ಈಗ ಆಟ ಆಡ್ಕೊಳ್ಳಿ ಬಿಡು ನಾಳೆ ಮದುವೆ ಆದಮೇಲೆ ಆ ಜವಾಬ್ದಾರಿ ಈ ಜವಾಬ್ದಾರಿ ಆಟ ಆಡೋಕ್ಕಾಗಂಗಿಲ್ಲ ಆರಾಮಾಗಿ ಹಿಂಗೆ ಇರೋಕ್ಕಾಗಂಗಿಲ್ಲ ಇರ್ಲಿ ಬಿಡು ಇಲ್ಲಾರ ಆಟ ಆಡ್ಕೊಳ್ಳಿ ಏನವ್ವ ಲಕ್ಷ್ಮವ್ವ ಮಕ್ಕಳಿಗೇನೋ ಒದ್ರಾಡ ಕುಂತಿದ್ದಿಲ್ಲ ನೋಡಪ್ಪ ಆಕೆ ನೇತ್ರನ್ನ ಏನಾರು ಒಂದು ಸ್ವಲ್ಪ ಕೆಲಸ ಮಾಡ್ಬಾವ ಒಂಚೂರು ಹಗರಾಕೈತಿ ನಮ್ಗೆ ಅಂತ ಅಂದ್ರೆ ಆಟ ಆಡಕ್ಕೆ ಕುಂತಾಳಂತ ಸಣ್ಣ ಹುಡುಗಿ ಆಗಿದ್ದಾಳನ ಆಟ ಆಡಕ್ಕೆ ಇರ್ಲಿ ಬಿಡವ ಇನ್ನೂ ಆಟ ಆಡ್ಕೋತೈತಂತ ಆಟ ಆಡ್ಕೊಲಿ ಬಿಡು ಅಲ್ಲೂ ನಿಮ್ಮ ಮನ್ಯಾಗ ಆಟ ಆಡಕ್ಕೆ ಬಿಡಂಗಿಲ್ಲ ಏನಿಲ್ಲ ಅದೇಂತದ ಆಫೀಸ್ಗೆ ಹೋಗೈತಾ ಅದು ಆಫೀಸ್ ಒಂದು ಮನೆಯ ಕೆಲಸ ಅದ್ರಾಗ ಇರ್ತೈತಿ ಇಲ್ಲಾರ ಆಟ ಆಡ್ಕೊಲಿ ಬಿಡು ಆರಾಮಾಗಿರ್ಲಿ ನೀ ಕರೆಕ್ಟ್ ಆಗಂದಿ ನೋಡ್ಯಪ್ಪ ನೋಡು ಆಗಲಿಂದ ಒದ್ರಾಕೊಂತೈತ ಹುಡುಗಿಗೆ ಪಾಪ ಏನೋ ಆಟ ಆಡ್ಕೊಳಕ್ ಕುಂತೈತಿ ಆಟ ಆಡಕ್ಕೆ ಬಿಡವಳ್ಳ ಇಬ್ರು ಸರಿ ಅದಿರಿ ನೀವು ಯಪ್ಪ ನೀನು ಹೆಂಗೆ ಆಕಿನ ಮೇಲೆ ಇಳಿಸಿದೆ ಅಂದ್ರೆ ಆತು ಇರ್ಲಿ ಬಿಡವ ಅಂದಂಗೆ ಮಾವಿನಕಾಯಿ ಓಷ್ಟು ಎರಚಿ ಉಪ್ಪು ಖಾರ ಹಚ್ಚಿಟ್ಟಿನಿ ಲಘುನ ಹುಡುಗರ್ನ ಕರಿ ಅವು ಕೊಡ್ತೀನಿ ತಿಂತಾವು ಭಾಳ ಜೀವ ಅದಾವಲ್ಲ ಅದು ಅಲ್ದ ಬಾರೆಹಣ್ಣು ಎಲ್ಲನೂ ತೊಳೆದಿಟ್ಟಿನಿ ಭಾರಿ ಸ್ವೀಟ್ ಅದಾವು ತಿಂತಾವು ಕರಿ ಒಂದು ಸ್ವಲ್ಪ ಪಂಚವ ಇಂಥದಕ್ಕೆ ಕರೆದ್ರೆ ಬರ್ಲಾರ್ದಂಗೆ ಇರ್ತಾವ ನೀ ಅಪ್ಪ ಅವು ಈಗ ನೋಡಿ ಹೆಂಗೆ ಓಡಿ ಬರ್ತಾರಂತಂದು ಮಾವಿನಕಾಯಿಗೆ ಉಪ್ಪು ಖಾರ ಹಚ್ಚಿಟ್ಬಿಟ್ರ ಮಸ್ತ್
ಮಸ್ತ್ ರುಚಿ ಆಕತ್ತಪ್ಪ. ಈಗ ಕರಿತೀನಿ ನೋಡಿ ಹೆಂಗ್ ಓಡ ಬರ್ತಾರಂತಂದು. ಏ ನೇತ್ರ, ಕಾವೇರಿ, ಚೋಟ್ಯಾ, ಇದು ಅಜ್ಜ ಮಾವಿನಕಾಯಿಗೆ ಉಪ್ಪು ಖಾರ ಎಲ್ಲ ಹಚ್ಚಿಟ್ಟೈತಂತ, ಬಾಳೆಹಣ್ಣು ತೊಳೆದಿಟ್ಟೈತಂತ. ಬರ್ತೀರಾ? ಏನಿಲ್ಲ ಏನು ಆಮೇಲೆ ಬರ್ತೀರಾ? ಮಾವಿನಕಾಯಿನ ಅಯ್ಯ ಬರೀ ಬರೀ ಬರೀಲು. ಅಜ್ಜ 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 ನಂಗೆ ಮೊದ್ಲು ಕೊಡು, ನಂಗೆ ಮಾವಿನಕಾಯಿ ಉಪ್ಪು ಖಾರ ಹಚ್ಚಿದ್ದು ಭಾರಿ ರುಚಿ ಇರ್ತೈತೆ ಅಜ್ಜ. ಅಜ್ಜ ನನಗೆ ಮೊದ್ಲು ಅಜ್ಜ ಅಜ್ಜ ಮೊದ್ಲು ನಂಗೆ ಕೊಡು, ನಾನು ಸಣ್ಣವಲ್ಲ, ಮೊದ್ಲು ನನಗೆ ಕೊಡು, ಸಣ್ಣವರಿಗೆ ಫಸ್ಟ್ ಕೊಡ್ಬೇಕು. ಅಜ್ಜ ನನಗೆ ಕೊಡಜ್ಜ. ಬಂದ್ಬಿಡು, ನೀ ಸಣ್ಣವ ಆಕಿ ದೊಡ್ಡಕಿ, ನಾನು ಅಜ್ಜ ನನಗೆ ಮೊದ್ಲು ಕೊಡು. ನಾನು ನಿನ್ನ ಮುದ್ದಿನ ಮೊಮ್ಮಗಳದಿಲ್ಲ, ಮೊದ್ಲು ನನಗೆ ಕೊಡು ನೀನು. ಹ್ಞೂ ಆತ ಬರ್ರಿ, ಎಲ್ರಿಗೂ ಕೊಡ್ತೀನಿ ಬರ್ರಿ. ಯಾಕೆ ಜಗಳ ಮಾಡ್ತೀರಿ? ಬರ್ರಿ, ಮಸ್ತ್ ಹುಳಿ ಅದಾವು, ಉಪ್ಪು ಖಾರ ಹಚ್ಚಿಟ್ಟಿನಿ, ನೆಂದಾವು. ಒಂದು ತಾಸು ಉಪ್ಪು ಖಾರದಾಗ ಮಸ್ತ್ ರುಚಿ ಆಕೈತಿ. ಬರ್ರಿ ಹಾಕ್ಕೊಡ್ತೀನಿ ಎಲ್ರಿಗೂ. ನಡಿ ಅಜ್ಜ ಹಾಕೊಡು, ನಡಿ ನಡಿ ಲಕ್ಷ್ಮಕ್ಕ, ಇಲ್ಲಾಂದ್ರೆ ಹುಡುಗರ ತಿನ್ ಖಾಲಿ ಮಾಡಿಬಿಡ್ತಾವು, ನಾವು ತಿನ್ನ ನಡಿ. ಹೆಂಗೆ ಓಡೋಕ್ಕ ನೋಡು ಮಾವಿನಕಾಯಿ ಅಂದ ತಕ್ಷಣ.